ಹಲೋ ಸ್ನೇಹಿತರೆ, ನಮಸ್ಕಾರ. ಸ್ಪರ್ಧಾ ತೇಜ ಧಾರವಾಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ರಮೇಶ್ ಶಮುಯಿ. ಇವತ್ತಿನ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ಮಾನವ ಅಭಿವೃದ್ಧಿ ಸೂಚ್ಯಂಕ ಅನ್ನುವಂಥ ಒಂದು ವಿಷಯದ ಕುರಿತಾಗಿ ಮಾತಾಡ್ತಾ ಬರೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು UNDP ಅನ್ನುವಂಥ ಒಂದು ಸಂಸ್ಥೆ ಪ್ರತಿ ವರ್ಷ ಬಿಡುಗಡೆ ಮಾಡ್ತಾ ಬರುತ್ತೆ. UNDP ಅಂದರೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನುವಂಥ ಸಂಸ್ಥೆ ಪ್ರತಿ ವರ್ಷ ಈ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಬಿಡ್ತಾ ಬರುತ್ತೆ. ಅಂದರೆ ಇಂಡಿಯಾ ಗಾಟ್ 132 ರ್ಯಾಂಕ್ ಔಟ್ ಆಫ್ 191 ಕಂಟ್ರೀಸ್. ಅಂದರೆ 191 ರಾಷ್ಟ್ರಗಳಲ್ಲಿ ಭಾರತ ಪಡೆದಂಥ ಸ್ಥಾನ ಏನಾಗಿದೆ, 2021ರಲ್ಲಿ 132ನೇ ಸ್ಥಾನವನ್ನು ಪಡಿತಾ ಬರುತ್ತೆ. ಇದು 2020ಕ್ಕೆ ಹೋಲಿಕೆ ಮಾಡಿದರೆ, ಅಂದರೆ 2020ರಲ್ಲಿ ಭಾರತ 130ನೇ ಸ್ಥಾನವನ್ನು ಪಡೆದಿತ್ತು. ಅಂದರೆ 2020ಕ್ಕೆ ಹೋಲಿಕೆ ಮಾಡಿದರೆ ಭಾರತ 2021ರಲ್ಲಿ ಅದರ ಒಂದು ರ್ಯಾಂಕಲ್ಲಿ ಇಳಿಕೆಯಾಗಿರುವುದನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ. ಸೊ ಅದಕ್ಕೆ ಅದರದೇ ಆದಂಥ ಕೆಲವು ಕಾರಣಗಳಿದೆ. ಅದಲ್ಲದೆ ಈ ಒಂದು UNDP ಅನ್ನುವಂಥದ್ದು HDI ಅಥವಾ ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಯಾವೆಲ್ಲ ಒಂದು ಆಧಾರಗಳ ಮೇಲೆ ಬಿಡುಗಡೆ ಮಾಡುತ್ತಂದರೆ, ಏನೆಲ್ಲ ಒಂದು ಮಾನದಂಡಗಳನ್ನು ಆಧಾರವಾಗಿಟ್ಟುಕೊಂಡು ಈ ಒಂದು ವರದಿಯನ್ನು ನೀಡ್ತಾ ಬರುತ್ತೆ ಅನ್ನುವಂಥದ್ದನ್ನು ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಪಬ್ಲಿಷ್ಡ್ ಬೈ ದ ವುಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಆಫೀಸ್. ಅಂದರೆ UNDP ಅಡಿಯಲ್ಲಿ ಬರ್ತಕ್ಕಂಥ ಒಂದು ಮಾನವ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಒಂದು ವರದಿಯನ್ನು ನೀಡ್ತಕ್ಕಂಥ ಒಂದು ಕಚೇರಿ ಇದಾಗಿರುತ್ತೆ. ಈ ಕಚೇರಿ ನೀಡಿರ್ತಕ್ಕಂಥ ಒಂದು ವರದಿಯನ್ನು UNDP ಅನ್ನುವಂಥದ್ದು ದ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನುವಂಥ ಸಂಸ್ಥೆ ಏನಿದೆ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿ ವರ್ಷ ಈ HDI ಅನ್ನು ಬಿಡುಗಡೆ ಮಾಡ್ತಾ ಬರುತ್ತೆ. ಹಾಗಾದರೆ ಈ ಒಂದು ವುಮನ್ ಡೆವಲಪ್ಮೆಂಟ್ ರಿಪೋರ್ಟ್ 2021-22 ಅನ್ನುವಂಥದ್ದು ಏನಿದೆ, ಯಾಕೆ ಸುದ್ದಿಯಲ್ಲಿದೆ ಅನ್ನುವುದನ್ನು ನಾವಿಲ್ಲಿ ನೋಡ್ತಾ ಬಂದಾಗ, ಅಕಾರ್ಡಿಂಗ್ ಟು ದಿ ವುಮನ್ ಡೆವಲಪ್ಮೆಂಟ್ ರಿಪೋರ್ಟ್ 2021-2022 ಇಂಡಿಯಾಸ್ ರ್ಯಾಂಕ್ ಆನ್ ದ ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆಸ್ ಸ್ಲಿಪ್ಡ್. ಅಂದರೆ ನಾನು ಆಗಲೇ ಹೇಳಿದೆ, 2020ಕ್ಕೆ ಹೋಲಿಕೆ ಮಾಡಿದ್ರೆ, ಅಂದರೆ 2020ರಲ್ಲಿ ಭಾರತದ ರ್ಯಾಂಕ್ ಏನಾಗಿತ್ತು, 130 ಆಗಿತ್ತು. ಅಂದರೆ 130ನೇ ರ್ಯಾಂಕನ್ನು ಪಡೆದಿತ್ತು. ಅದು 2021ರಲ್ಲಿ ಆ ಒಂದು ಭಾರತದ ಒಂದು ಸ್ಥಾನವನ್ನು ನೋಡಿದಾಗ, ಅದರ ಒಂದು ರ್ಯಾಂಕನ್ನು ನೋಡಿದಾಗ ಅದು 132ನೇ ರ್ಯಾಂಕನ್ನು ಪಡಿತಾ ಬರುತ್ತದೆ ಔಟ್ ಆಫ್ 191 ಕಂಟ್ರೀಸಲ್ಲಿ. ಅಂದರೆ 191 ರಾಷ್ಟ್ರಗಳಲ್ಲಿ ಭಾರತ 132ನೇ ಸ್ಥಾನವನ್ನು ಪಡೀತಿದ್ದು. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಅದರ ಒಂದು ರ್ಯಾಂಕಲ್ಲಿ ಇಳಿಕೆಯಾಗಿರುವುದನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ. ಸೊ ಅದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ, ಬಿಕಾಸ್ ಆಫ್ ಕೋವಿಡ್ ಪ್ಯಾಂಡಮಿಕ್. ಅಂದರೆ ಭಾರತ ಅಷ್ಟೇ ಅಲ್ಲದೆ ಭಾರತವನ್ನು ಒಳಗೊಂಡು ವಿಶ್ವದ ಇತರ ರಾಷ್ಟ್ರಗಳೇನಿದೆ ಅವೆಲ್ಲವೂ ಈ ಒಂದು ಕೋವಿಡ್ ಪ್ಯಾಂಡಮಿಕ್ಕಿಂದ ಈ ಒಂದು ಹಾನಿಗೀಡಾಗಿರುವಂಥದ್ದು. ಆ ಎಲ್ಲ ರಾಷ್ಟ್ರಗಳ ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ಒಂದು ವ್ಯಾಲ್ಯೂ ಏನಿದೆ, ಆ ಒಂದು ವ್ಯಾಲ್ಯೂವಲ್ಲಿ ಇಳಿಕೆಯಾಗಿರುವುದನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ. ಹಾಗಾದರೆ ಕೋವಿಡ್-19 ಅನ್ನುವಂಥದ್ದು ಸಾಮಾನ್ಯವಾಗಿ ಜಗತ್ತಿನಾದ್ಯಂತ ಯಾವೆಲ್ಲ ಸಮಸ್ಯೆಗಳನ್ನು ಉದ್ಭವ ಮಾಡಿದೆ, ಅಂದರೆ ಏನೆಲ್ಲ ಅಡೆತಡೆಗಳಾಗಿದೆ ಈ ಒಂದು ಕೋವಿಡ್-19ಇಂದ ಅನ್ನುವಂಥದ್ದನ್ನು ನಾವು ನೋಡುವುದಾದರೆ, ಮೊದಲನೇದು ಬಂದು ಫುಡ್ ಸೆಕ್ಯೂರಿಟಿ ಇಶ್ಯೂಸ್ ಆಗಿರ್ಬೋದು, ಲ್ಯಾಕ್ ಆಫ್ ಹಾಸ್ಪಿಟಾಲಿಟಿ ಅಥವಾ ದವಾಖಾನೆ ಸೇವೆಗಳು ಸರಿಯಾದ ರೀತಿಯಲ್ಲಿ ದೊರೆಯದೇ ಇರುವಂಥದ್ದು, ಮತ್ತು ಇನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವ್ಯಾಕ್ಸಿನ್ಸ್. ಅಂದರೆ ಅಸಮರ್ಪಕ ಔಷಧಿಗಳ ಹಂಚಿಕೆಯಾಗಿರ್ಬೋದು. ಅದರ ಜೊತೆಗೆ ಈ ಒಂದು ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗದ ಸಮಸ್ಯೆ ಆಗಿರ್ಬೋದು, ಆರ್ಥಿಕ ಅಸ್ಥಿರತೆ ಮತ್ತು ಇನ್ನಿತರ ಹಲವು ಕಾರಣಗಳು. ಈ ಎಲ್ಲ ಕಾರಣಗಳಿಂದಾಗಿ ಏನಾಗಿದೆ, ವಿಶ್ವದಾದ್ಯಂತ ಭಾರತವನ್ನು ಒಳಗೊಂಡು ಇತರ ರಾಷ್ಟ್ರಗಳ ಒಂದು ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ಒಂದು ವ್ಯಾಲ್ಯೂಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಇಳಿಕೆಯಾಗಿರುವುದನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ. ಹಾಗಾದರೆ 2021-22ರ ಒಂದು ವರದಿಯಲ್ಲಿ, ಅಂದರೆ ಈ ಒಂದು UNDP 2021-22ರಲ್ಲಿ ಬಿಟ್ಟಂಥ ಒಂದು ರಿಪೋರ್ಟಲ್ಲಿ ಒಂದು ಗೋಲನ್ನು ಇಟ್ಕೊಂಡಿದೆ. ಅಂದರೆ UNDP ಇಟ್ಟುಕೊಂಡಿರ್ತಕ್ಕಂಥ 2021ರ ಒಂದು ಗೋಲ್ ಏನಾಗಿದೆಪ್ಪ ಅಭಿವೃದ್ಧಿ ಸೂಚ್ಯಂಕಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡೋದಾದರೆ, ದ ಗೋಲ್ ಈಸ್ ಟು ಕಂಟ್ರಿಬ್ಯೂಟ್ ಟುವರ್ಡ್ಸ್ ಎಕ್ಸ್ಪೆನ್ಷನ್ ಆಫ್ ಅಪಾರ್ಚುನಿಟೀಸ್, ಚಾಯ್ಸ್ ಆ್ಯಂಡ್ ಫ್ರೀಡಮ್. ಅಂದರೆ ಇಲ್ಲಿ ಈ ಒಂದು ಜನರ ಆಯ್ಕೆ ಮತ್ತು ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ಲಾಟ್ಫಾರ್ಮನ್ನು ಅವಕಾಶ ಮಾಡಿಕೊಡ್ಬೇಕು, ಒಂದು ಎಕ್ಸ್ಪ್ಯಾನ್ಷನನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು ಈ ಒಂದು UNDPಯ 2021-22ರ ಒಂದು ಗೋಲ್ ಆಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ. ಹಾಗಾದರೆ 2021-22ರ ಒಂದು ವುಮನ್ ಡೆವಲಪ್ಮೆಂಟ್ ರಿಪೋರ್ಟ್ನ ಒಂದು ಥೀಮ್ ಏನಾಗಿತ್ತು, ಈ ಒಂದು ಥೀಮ್ ಅನ್ನುವಂಥ ವಿಚಾರ ಬಂದಾಗ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡಬೇಕಾಗುತ್ತೆ. ಯಾಕಂದರೆ ಆ ಥೀಮ್ ಅನ್ನುವಂಥದ್ದು ಆ ಒಂದು ಕಾಲಮಾನದಲ್ಲಿ ಆ ಒಂದು ರಾಷ್ಟ್ರದಾದ್ಯಂತ ಇದ್ದಂಥ ಒಂದು ಸಮಸ್ಯೆಗಳನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಥೀಮ್ ಆಗಿರುತ್ತೆ. ನೋಡಿ, ಇಲ್ಲಿ ಅನ್ಸರ್ಟನ್ ಟೈಮ್ಸ್
ಅನ್ಸೆಟಲ್ಡ್ ಲೈಫ್ಸ್ ಸೇಪಿಂಗ್ ಅವರ್ ಫ್ಯೂಚರ್ ಇನ್ ಎ ವರ್ಲ್ಡ್ ಇನ್ ಟ್ರಾನ್ಸ್ಫಾರ್ಮೇಷನ್. ಅಂದರೆ ಈ ಒಂದು ಕೋವಿಡ್ ಪ್ಯಾಂಡಮಿಕ್ ಇಂದ ಅಥವಾ ಈ ಥರ ಅನೇಕ ಹಲವು ಕಾರಣಗಳಿಂದಾಗಿ ಈ ಒಂದು ಅನ್ಸರ್ಟನಿಟೀಸ್ ಅನ್ನುವಂಥದ್ದು ಉದ್ಭವ ಆಗಿದೆ ಜಗತ್ತಿನಾದ್ಯಂತ. ಅದರ ಜೊತೆಗೆ ಈ ಒಂದು ಕೋವಿಡ್ ಪ್ಯಾಂಡಮಿಕ್ ಇಂದ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಒಂದು ಅಸ್ಥಿರತೆ ಅನ್ನುವಂಥದ್ದು ಉಂಟಾಗಿದೆ. ಅಂದರೆ ಎಷ್ಟೋ ಜನರ ಒಂದು ಜೀವನ ಆಧಾರಗಳಲ್ಲಿ ಒಂದು ಅಸ್ಥಿರತೆ ಅನ್ನುವಂಥದ್ದು ಉದ್ಭವ ಆಗಿದೆ. ಇಲ್ಲಿ ಅನ್ಸೆಟಲ್ಡ್ ಲೈಫ್ಸ್ ಅಂದರೆ ಇಲ್ಲಿ ನಿರುದ್ಯೋಗದ ಸಮಸ್ಯೆ ಆಗಿರ್ಬೋದು, ಆರ್ಥಿಕವಾಗಿ ಹಿನ್ನಡೆ ಉಂಟಾಗಿರುವಂಥದ್ದಾಗಿರ್ಬೋದು, ಅಥವಾ ಈ ಥರ ಒಂದು ಫೈನಾನ್ಷಿಯಲ್ ಮ್ಯಾಟರ್ ಅಂತ ಬಂದಾಗ ಅಲ್ಲಿ ಹಲವು ಅಡೆತಡೆಗಳು ಉಂಟಾಗಿ ಅಲ್ಲಿ ಏನಾಗಿದೆ, ಒಂದು ಜೀವನ ಆಧಾರಕ್ಕೆ ಧಕ್ಕೆ ಆಗುವಂಥ ಕೆಲಸ ಆಗದಿದೆ ಅನ್ನುವಂಥದ್ದು, ಅಂದರೆ ಬಿಕಾಸ್ ಆಫ್ ಕೋವಿಡಿಂದ. ಸೊ ಇವೆಲ್ಲ ಕಾರಣಗಳಿಂದಾಗಿ ಈ ಒಂದು ಕೋವಿಡ್ ಪ್ಯಾಂಡಮಿಕ್ಕಿಂದ ಹಾನಿಗೀಡಾಗಿರ್ತಕ್ಕಂಥ ಜಗತ್ತನ್ನು ನಾವು ಸರಿಯಾದ ರೀತಿಯಲ್ಲಿ ರೀಸೇಪ್ ಮಾಡಬೇಕಂದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಮತ್ತೆ ಮರುನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಈ ಒಂದು 2021-22 ಒಂದು ವುಮನ್ ಡೆವಲಪ್ಮೆಂಟ್ ರಿಪೋರ್ಟ್ನ ಒಂದು ಥೀಮ್ ಆಗಿದೆ ಅಂತೇಳಿ ನಾವಿಲ್ಲಿ ನೋಡ್ತಾ ಬರ್ತೀವಿ. ಇಲ್ಲಿ ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಚಾರ್ಟಲ್ಲಿ ಏನೆಲ್ಲ ಅಂಶಗಳಿದೆ ಅದನ್ನು ನಾವು ಒಂದೊಂದಾಗಿ ನೋಡ್ತಾ ಬರೋಣ. ಅಂದರೆ ಇಲ್ಲಿ ಟ್ರ್ಯಾಕಿಂಗ್ ಗ್ಲೋಬಲ್ ಡಿಕ್ಲೇನ್ ನೋಡಿಲಿ 2021-2020 ಒಂದು ರ್ಯಾಂಕನ್ನು ನಾವಿಲ್ಲಿ ನೋಡುವುದಾದರೆ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ನಾನಾಗಲೇ ಹೇಳಿದ ಹಾಗೆ ಭಾರತ 2020ರಲ್ಲಿ 130ನೇ ರ್ಯಾಂಕನ್ನು ಹೊಂದಿತ್ತು. ಅದು 2022ಕ್ಕೆ 132ನೇ ರ್ಯಾಂಕನ್ನು ಪಡಿತಾ ಬರುತ್ತೆ. ಅಂದರೆ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಅದರ ಒಂದು ಸ್ಥಾನಮಾನದಲ್ಲಿ ಇಳಿಕೆ ಆಗಿರುವುದನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ. ಹಾಗಾದರೆ ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ವ್ಯಾಲ್ಯೂ ಏನಿದೆ, ಅಂದರೆ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಒಂದು ಮೌಲ್ಯದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಅನ್ನೋದನ್ನು ನಾವು ನೋಡುವುದಾದರೆ ಇಲ್ಲಿ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ 0.633 ಅನ್ನುವಷ್ಟು ಒಂದು ವ್ಯಾಲ್ಯೂವನ್ನು ಹೊಂದಿದೆ ವುಮನ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ. ಜಾಗತಿಕ ಮಟ್ಟದಲ್ಲಿ 0.732 ವ್ಯಾಲ್ಯೂ ಅನ್ನುವಂಥದ್ದು ಇದು ವುಮನ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟದ್ದು, ಅದು ಜಾಗತಿಕ ಮಟ್ಟದಲ್ಲಿರ್ತಕ್ಕಂಥ ಒಂದು ಸರಾಸರಿ ವ್ಯಾಲ್ಯೂ ಆಗಿರುತ್ತೆ. ಹಾಗಾದರೆ ಇಂಡಿಯಾದ ಒಂದು ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ಗೆ ಸಂಬಂಧಪಟ್ಟ ಹಾಗೆ ಸಿನ್ಸ್ 1990ಇಂದ 2021ವರೆಗೆ ಯಾವ ರೀತಿಯಾಗಿ ಅದು ಬದಲಾವಣೆ ಆಗ್ತಾ ಬಂದಿದೆ ನೋಡಿ. ಇಂಡಿಯಾಸ್ ಪರ್ಫಾರ್ಮೆನ್ಸ್ ಆನ್ ದ ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಸಿನ್ಸ್ 1990, ಅಂದರೆ 1990ರಲ್ಲಿ ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ಗೆ ಸಂಬಂಧಪಟ್ಟ ಹಾಗೆ ಅದರ ವ್ಯಾಲ್ಯೂ ಏನಾಗಿತ್ತು 0.434 ಅಷ್ಟಿತ್ತು. ಅದು 2021ಕ್ಕೆ ಹೋಲಿಕೆ ಮಾಡಿ ನೋಡುವುದಾದರೆ ಇಲ್ಲಿ 0.633ಗೆ ಏರಿಕೆಯಾಗಿದೆ. ಅಂದರೆ ಈ ಒಂದು ಲಾಸ್ಟ್ 2 ಇಯರಿಂದ, ಅಂದರೆ ಈ ಒಂದು COVID-19 ಏನೊಂದು ಅಕ್ಕರ್ ಆಗುತ್ತೆ, ಒಂದು ಪ್ಯಾಂಡಮಿಕ್ ಅಕ್ಕರ್ ಆಗುತ್ತೆ, ಅದಾದ ನಂತರ 2020 ಮತ್ತು 2021 ಈ ಒಂದು 2 ವರ್ಷಗಳ ಅವಧಿಯಲ್ಲಿ ಏನಾಗಿದೆ, ಈ ಒಂದು ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಏನಿದೆ ಆ ಒಂದು ವ್ಯಾಲ್ಯೂ ಏನಿದೆ, ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ಒಂದು ವ್ಯಾಲ್ಯೂ ಏನಿದೆ ಆ ಒಂದು ವ್ಯಾಲ್ಯೂಯಲ್ಲಿ ಇಳಿಕೆಯಾಗಿರುವುದನ್ನು ನಾವಿಲ್ಲಿ ಈ ಒಂದು ನಕ್ಷೆಯಲ್ಲಿ ನೋಡ್ತಾ ಬರ್ತೀವಿ. ಹಾಗಾದರೆ ಈ ಒಂದು ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಮೊದಲ ಸ್ಥಾನವನ್ನು ಪಡೆದಿರತಕ್ಕಂಥ ಟಾಪ್ 5 ಕಂಟ್ರಿಗಳು ಯಾವಪ್ಪ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಬರೋಣ. ನೋಡಿ, ಇಲ್ಲಿ ಟಾಪ್ 5 ಕಂಟ್ರಿಗಳಲ್ಲಿ ಮೊದಲ ಸ್ಥಾನವನ್ನು ಸ್ವಿಟ್ಜರ್ಲ್ಯಾಂಡ್ ಪಡೆಯುತ್ತೆ, 2ನೇ ಸ್ಥಾನವನ್ನು ನಾರ್ವೆ ರಾಷ್ಟ್ರ ಪಡಿತಾ ಬರುತ್ತೆ, 3ನೇ ಸ್ಥಾನವನ್ನು ಐಸ್ಲ್ಯಾಂಡ್ ಪಡೆಯುತ್ತೆ, 4ನೇ ಸ್ಥಾನವನ್ನು ಹಾಂಗ್ಕಾಂಗ್ ಅನ್ನುವಂಥ ರಾಷ್ಟ್ರ ಪಡೆಯುತ್ತೆ, ಮತ್ತು 5ನೇ ಸ್ಥಾನವನ್ನು ಆಸ್ಟ್ರೇಲಿಯಾ ಪಡಿತಾ ಬರುತ್ತೆ. ಇದು ಟಾಪ್ 5 ಕಂಟ್ರಿಗಳು. ಅದು ಈ ಒಂದು ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಈ ಒಂದು ಟಾಪ್ 5 ರ್ಯಾಂಕಲ್ಲಿ ಬರ್ತಕ್ಕಂಥ ಕಂಟ್ರಿಗಳಾಗಿವೆ. ಅದೇ ರೀತಿಯಾಗಿ ಬಾಟಮ್ ಲೆವೆಲಲ್ಲಿ ಬರ್ತಕ್ಕಂಥ ಕಂಟ್ರಿಗಳು, ಅಂದರೆ ಅತಿ ಕಡಿಮೆ ರ್ಯಾಂಕನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಕೊನೆಯದಾಗಿ ಬರ್ತಕ್ಕಂಥ ರಾಷ್ಟ್ರ ಯಾವುದಪ್ಪ ಅಂತಂದರೆ ಸೌತ್ ಸುಡಾನ್ ಅನ್ನುವಂಥದ್ದು. ಸೌತ್ ಸುಡಾನ್ ಅನ್ನುವಂಥ ರಾಷ್ಟ್ರ ಏನಿದೆ 191 ಒಟ್ಟು ರಾಷ್ಟ್ರಗಳಲ್ಲಿ ಇದು ಏನಾಗಿದೆ ಕೊನೆಯ ಒಂದು ರ್ಯಾಂಕನ್ನು ಪಡೆದಂಥ ರಾಷ್ಟ್ರವಾಗಿದೆ. ಅಂದರೆ 191 ರ್ಯಾಂಕನ್ನು ಪಡೆದಿರತಕ್ಕಂಥ ರಾಷ್ಟ್ರ ಯಾವುದಪ್ಪ ಅಂತಂದರೆ ಅದು ಸೌತ್ ಸುಡಾನ್ ಆಗಿದೆ. ಅದಾದ ನಂತರ ಬಾಟಮ್ ಲೆವೆಲಲ್ಲಿ ಬರ್ತಕ್ಕಂಥ ಇನ್ನಿತರ ರಾಷ್ಟ್ರಗಳನ್ನು ನಾವು ಇಲ್ಲಿ ನೋಡೋದಾದರೆ 119th ರ್ಯಾಂಕ್ ಚಾಡ್ ಅನ್ನುವಂಥ ರಾಷ್ಟ್ರ ಬರುತ್ತೆ, 189 ರ್ಯಾಂಕಲ್ಲಿ ನೈಜರ್ ಅನ್ನುವಂಥದ್ದು ಬರುತ್ತೆ, 188 ರ್ಯಾಂಕಲ್ಲಿ ಬರುತ್ತೆ, ಅದೇ ರೀತಿಯಾಗಿ 187ಅಲ್ಲಿ ಬರುಂಡಿ ಅನ್ನುವಂಥ ಒಂದು ರಾಷ್ಟ್ರ ಬರ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿ ನಮ್ಮ ನೈಬರಿಂಗ್ ಕಂಟ್ರಿಗಳಂತ ಬಂದಾಗ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಏನೆಲ್ಲ ಒಂದು ರ್ಯಾಂಕನ್ನು ನಾವು ನೋಡ್ತಾ ಬರ್ತೀವಿ. ಅಂದರೆ ಈ ಒಂದು ಶ್ರೀಲಂಕಾಗೆ ಸಂಬಂಧಪಟ್ಟ ಹಾಗೆ ಶ್ರೀಲಂಕಾ 73rd ರ್ಯಾಂಕನ್ನು ಪಡಿತಾ ಬರುತ್ತೆ, ಚೀನಾ 79th ರ್ಯಾಂಕನ್ನು ಪಡೆಯುತ್ತೆ, ಅದೇ ರೀತಿಯಾಗಿ ಬಾಂಗ್ಲಾದೇಶ, ನೇಪಾಳ್, ಪಾಕಿಸ್ತಾನ ಕ್ರಮವಾಗಿ 129, 143 ಆ್ಯಂಡ್ 161 ಈ ರೀತಿಯಾದಂಥ ಒಂದು ರ್ಯಾಂಕನ್ನು ಪಡಿತಾ ಬರುತ್ತವೆ.
ಸೊ ಇಲ್ಲಿ ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಬಂದಾಗ ಇಲ್ಲಿ UNDP ಏನಿದೆ ಅಂದರೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನಿದೆ, ಈ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಬಿಡುಗಡೆ ಮಾಡಬೇಕಾದ್ರೆ ಏನೆಲ್ಲ ಒಂದು ಅಂಶಗಳನ್ನು ಮಾನದಂಡವಾಗಿ ಇಟ್ಕೊಳ್ಳುತ್ತೆ ಅನ್ನುವುದನ್ನು ನಾವಿಲ್ಲಿ ನೋಡ್ತಾ ಬಂದಾಗ, ಮುಖ್ಯವಾಗಿ ಇಲ್ಲಿ ಆಯಾಮಗಳಂತ ಬಂದಾಗ 3 ಕೀ ಡೈಮೆನ್ಷನ್ ಅನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ. ಅಂದರೆ ಆಯಾಮಗಳಂತ ಬಂದಾಗ ಇಲ್ಲಿ ಎಜುಕೇಷನ್ ಅನ್ನು ನೋಡ್ತೀವಿ, ಎಜುಕೇಷನ್, ಹೆಲ್ತು, ಆಮೇಲೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಈ 3 ಮುಖ್ಯ ಆಯಾಮಗಳನ್ನು ಆಧಾರವಾಗಿಟ್ಟುಕೊಂಡು UNDP ಅನ್ನುವಂಥದ್ದು ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಬಿಡುಗಡೆ ಮಾಡ್ತಾ ಬರುತ್ತೆ. ಹಾಗಾದರೆ 4 ಇಂಡಿಕೇಟರ್ಸ್ ಅಂತ ಬಂದಾಗ ಇಲ್ಲಿ ಬಹುಮುಖ್ಯವಾಗಿ 4 ಸೂಚಕಗಳಂತ ಬಂದಾಗ ಇಲ್ಲಿ ನಾವು ಯಾವ್ಯಾವನ್ನ ನೋಡ್ತಾ ಬರ್ತೀವಪ್ಪ ಅಂದರೆ ಹೆಲ್ತು, ಎಜುಕೇಷನ್ನು ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನುವಂಥದ್ದು. ಇದು 3 ಮುಖ್ಯ ಡೈಮೆನ್ಷನ್ ಅಥವಾ ಆಯಾಮಗಳಂತೇಳಿ ನೋಡ್ತಾ ಬರ್ತೀವಿ. ಇಲ್ಲಿ ಅಂದರೆ 4 ಕೀ ಇಂಡಿಕೇಟರ್ಸ್ ಅಂತ ಬಂದಾಗ ಅದು 4 ಬಹುಮುಖ್ಯ ಸೂಚಕಗಳಂತ ಬಂದಾಗ ಇಲ್ಲಿ ನೋಡಿ, ಒಂದನೇದು ಬಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ಅನ್ನುವಂಥದ್ದು, ಎರಡನೇದು ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅನ್ನುವಂಥದ್ದು, ಮೂರನೇದು ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅನ್ನುವಂಥದ್ದು, ಮತ್ತು 4ನೇ ಅಂಶ ಬಂದು ಗ್ರಾಸ್ ನ್ಯಾಷನಲ್ ಇನ್ಕಮ್ ಅಥವಾ ಪರ್ ಕ್ಯಾಪಿಟಾ ಇನ್ಕಮ್ ಅನ್ನುವಂಥದ್ದು. ಇವು ಇಂಡಿಕೇಟರ್ಸ್ ಅಂತ ಬಂದಾಗ ಇಲ್ಲಿ ಈ 4 ಅಂಶಗಳನ್ನು ನೋಡ್ತಾ ಬರ್ತೀವಿ. 3 ಮುಖ್ಯ ಆಯಾಮಗಳು ಅಥವಾ ಡೈಮೆನ್ಷನ್ಸ್ ಅಂತ ಬಂದಾಗ ಇಲ್ಲಿ ಹೆಲ್ತ್, ಎಜುಕೇಷನ್ ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಹಾಗಾದರೆ ಈ ಒಂದು ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ರ್ಯಾಂಕ್ ವೈಸ್ ರಾಷ್ಟ್ರಗಳನ್ನು ಇಲ್ಲಿ ವರ್ಲ್ಡ್ ಮ್ಯಾಪಲ್ಲಿ ನಾವು ಗುರುತಿಸ್ತಾ ನೋಡ್ತಾ ಹೋಗೋಣ. ನೋಡಿ, ವೆರಿ ಹೈ ಲೆವೆಲ್ ವ್ಯಾಲ್ಯೂವನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು ಇಲ್ಲಿ ಕಲರನ್ನು ಅಬ್ಸರ್ವ್ ಮಾಡಿ, ಈ ಒಂದು ವರ್ಲ್ಡ್ ಮ್ಯಾಪಲ್ಲಿ ಆ ಒಂದು ರಾಷ್ಟ್ರಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ ಈ ಒಂದು ನಕ್ಷೆ. ನೋಡಿ, ವೆರಿ ಹೈ ಲೆವೆಲ್ ವ್ಯಾಲ್ಯೂವನ್ನು ಹೊಂದಿರತಕ್ಕಂಥಂದ್ರೆ ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ಗೆ ಸಂಬಂಧಪಟ್ಟ ಹಾಗೆ 0.800 ವ್ಯಾಲ್ಯೂವನ್ನು ಹೊಂದಿರತಕ್ಕಂಥ ವೆರಿ ಹೈ ಲೆವೆಲ್ ವ್ಯಾಲ್ಯೂ ಹೊಂದಿರತಕ್ಕಂಥ ಕೆಟಗರಿಯಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳು ಯಾವಪ್ಪ ಅಂತಂದರೆ ರಷ್ಯಾ ಆಗಿರ್ಬೋದು, ಮತ್ತು ಇಲ್ಲಿ ಸೌದಿ ಅರೇಬಿಯಾ, ಕೆನಡಾ, ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ, ಅರ್ಜೆಂಟೈನಾ ಮತ್ತು ಆಸ್ಟ್ರೇಲಿಯಾ. ಅದರ ಜೊತೆಗೆ ಇಲ್ಲಿ ನಾರ್ವೆ, ಐಸ್ಲ್ಯಾಂಡ್ ಮತ್ತು ಇತರ ಒಂದು ರಾಷ್ಟ್ರಗಳೇನಿದೆ ಅವೆಲ್ಲವೂ ವೆರಿ ಹೈ ಲೆವೆಲ್ ವ್ಯಾಲ್ಯೂವನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳ ಗುಂಪಿಗೆ ಸೇರ್ತಾ ಬರುತ್ತೆ. ಹಾಗಾದರೆ ಹೈ ಲೆವೆಲ್ ವ್ಯಾಲ್ಯೂವನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳಂದರೆ 0.700 ಇಂದ ಹಿಡಿದು 0.799 ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ಒಂದು ವ್ಯಾಲ್ಯೂವನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು ಯಾವಪ್ಪ ಅಂತ ಬಂದಾಗ ಇಲ್ಲಿ ಮಂಗೋಲಿಯಾ ಬರುತ್ತೆ, ಚೀನಾ ಬರುತ್ತೆ, ಈ ಒಂದು ಬ್ರೆಜಿಲ್ ಅನ್ನುವಂಥದ್ದು ಮತ್ತು ಗಯಾನಾ ಅನ್ನುವಂಥದ್ದು ರಾಷ್ಟ್ರಗಳು ಬರ್ತವೆ. ಅದರಲ್ಲದೆ ಇಲ್ಲಿ ಸೌತರ್ನ್ ಪಾರ್ಟ್ ಆಫ್ ಆಫ್ರಿಕಾ ಅಂದರೆ ಆಫ್ರಿಕಾದ ಒಂದು ಸೌತರ್ನ್ ಪಾರ್ಟಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳು ಬರ್ತವೆ, ಮತ್ತು ನಾರ್ತರ್ನ್ ಪಾರ್ಟಲ್ಲಿ ಬರ್ತಕ್ಕಂಥ ಕೆಲವು ರಾಷ್ಟ್ರಗಳು ಈ ಒಂದು ಹೈ ಲೆವೆಲ್ ಈ ಒಂದು ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ವ್ಯಾಲ್ಯೂವನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳ ಗುಂಪಿಗೆ ಬರ್ತಾ ಹೋಗುತ್ತೆ. ಹಾಗಾದರೆ ಮೀಡಿಯಂ ಲೆವೆಲ್ ವ್ಯಾಲ್ಯೂವನ್ನು ಹೊಂದಿರತಕ್ಕಂಥ ಅಂದರೆ 0.550 ಇಂದ ಹಿಡಿದು 0.699 ಈ ಪ್ರಮಾಣದ ವ್ಯಾಲ್ಯೂವನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳನ್ನು ನಾವು ಮೀಡಿಯಂ ಲೆವೆಲ್ ರಾಷ್ಟ್ರಗಳಂತೇಳಿ ಕರಿತೀವಿ. ಈ ರಾಷ್ಟ್ರಗಳ ಗುಂಪಿಗೆ ಬರ್ತಕ್ಕಂಥ ರಾಷ್ಟ್ರಗಳು ಯಾವಪ್ಪ ಅಂತಂದರೆ ಅದರಲ್ಲಿ ಇಂಡಿಯಾವನ್ನು ಒಳಗೊಂಡು ಇಲ್ಲಿ ಇಂಡಿಯಾ, ಮಲೇಷ್ಯಾ, ಫಿಲಿಪೀನ್ಸ್ ಮತ್ತು ಇಲ್ಲಿ ಆಫ್ರಿಕನ್ ಕಾಂಟಿನೆಂಟಲ್ಲಿ ಬರ್ತಕ್ಕಂಥ ಸೌತ್ ವೆಸ್ಟರ್ನ್ ಪಾರ್ಟಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳಾಗಿರ್ಬೋದು, ಮತ್ತು ನಾರ್ತ್ ಅಮೇರಿಕನ್ ಕಾಂಟಿನೆಂಟಲ್ಲಿ ಬರ್ತಕ್ಕಂಥ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಕೆಲವು ರಾಷ್ಟ್ರಗಳಾಗಿರ್ಬೋದು. ಸೊ ಈ ಥರ ಹಲವು ರಾಷ್ಟ್ರಗಳು ಈ ಒಂದು ಮೀಡಿಯಂ ಲೆವೆಲ್ ವ್ಯಾಲ್ಯೂವನ್ನು ಹೊಂದಿರತಕ್ಕಂಥ ಒಂದು ಕೆಟಗರಿಗೆ ಬರ್ತಾ ಹೋಗುತ್ತೆ. ಹಾಗಾದರೆ ಲೋ ಲೆವೆಲ್ ವ್ಯಾಲ್ಯೂವನ್ನು ಹೊಂದಿರುವಂಥ ರಾಷ್ಟ್ರಗಳ ಗುಂಪಿಗೆ ಬರ್ತಕ್ಕಂಥ ರಾಷ್ಟ್ರಗಳು ಯಾವಪ್ಪ ಅಂತಂದರೆ ಇಲ್ಲಿ ನೋಡಿ, ಲೆಸ್ ದೆನ್ 0.549 ಈ ವ್ಯಾಲ್ಯೂವನ್ನು ಹೊಂದಿರತಕ್ಕಂಥ ಅಂದರೆ ಈ ಪ್ರಮಾಣದ ವ್ಯಾಲ್ಯೂವನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳನ್ನು ನಾವು ಲೋ ಲೆವೆಲ್ ವ್ಯಾಲ್ಯೂವನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳಂತೇಳಿ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ ಅನ್ನುವಂಥ ರಾಷ್ಟ್ರಗಳು ಬರ್ತವೆ. ಅದರ ಜೊತೆಗೆ ಈ ಒಂದು ಆಫ್ರಿಕನ್ ಕಾಂಟಿನೆಂಟಲ್ಲಿ ಬರ್ತಕ್ಕಂಥ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳು ಅಂದರೆ ಆಫ್ರಿಕಾ ಖಂಡದ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳೇನಿದೆ ಅವೆಲ್ಲವೂ ಲೋ ಕೆಟಗರಿಯಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳಾಗಿವೆ. ಕೊನೆಯದಾಗಿ ಡೇಟಾ ಅನ್ಅವೈಲಬಲ್ ಅಂದರೆ ಯಾವ ರಾಷ್ಟ್ರಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ಗೆ ಸಂಬಂಧಪಟ್ಟ ಹಾಗೆ UNDP ಕನ್ಸಿಡರ್ ಮಾಡ್ತಕ್ಕಂಥ ಕೆಲವು ದತ್ತಾಂಶಗಳೇನಿದೆ ಅವುಗಳು ಸರಿಯಾಗಿ ದೊರೆಯದೇ ಇರತಕ್ಕಂಥ ರಾಷ್ಟ್ರಗಳು. ಗ್ರೀನ್ಲ್ಯಾಂಡ್ ಅನ್ನುವಂಥ ರಾಷ್ಟ್ರ ಏನಿದೆ, ಈ ಒಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ದತ್ತಾಂಶಗಳು ಲಭ್ಯವಿಲ್ಲ ಅಂತೇಳಿ ನಾವಿಲ್ಲಿ ಈ ಒಂದು ಮ್ಯಾಪಲ್ಲಿ ನೋಡ್ತಾ ಬರ್ತೀವಿ.
ಹಾಗಾದರೆ 4 ಇಂಡಿಕೇಟರ್ಸ್ ಅಂದರೆ ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ಗೆ ಸಂಬಂಧಪಟ್ಟ ಹಾಗೆ UNDP ಕನ್ಸಿಡರ್ ಮಾಡುವಂಥ ಬಹುಮುಖ್ಯ 4 ಸೂಚಕಗಳು ಯಾವುಪ್ಪ ಅನ್ನುವುದನ್ನು ನಾವು ನೋಡುವುದಾದರೆ, ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದೆ, ಅದನ್ನು ಮತ್ತೆ ಹೇಳ್ತಾ ಬರ್ತೀನಿ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಟ್ ಬರ್ತ್ ಅಂದರೆ ಜೀವಿತಾವಧಿ ಅನ್ನುವಂಥದ್ದು, ಅದಲ್ಲದೆ ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಂದರೆ ನಿರೀಕ್ಷಿತ ವರ್ಷಗಳ ಶಾಲಾ ಶಿಕ್ಷಣ ಅನ್ನುವಂಥದ್ದು ಎರಡನೇ ಒಂದು ಇಂಡಿಕೇಶನ್ ಆಗಿದೆ. ಇಲ್ಲಿ ಮೂರನೇ ಇಂಡಿಕೇಶನ್ ಬಂದು ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಂದರೆ ಒಂದು ಸರಾಸರಿ ವರ್ಷಗಳ ಶಾಲಾ ಶಿಕ್ಷಣ ಅನ್ನುವಂಥದ್ದು. ಅದಾದ ನಂತರ ಕೊನೆಯದಾಗಿ 4ನೇ ಒಂದು ಇಂಡಿಕೇಶನ್ ಯಾವುದಪ್ಪ ಅಂತಂದರೆ ಇಲ್ಲಿ ಗ್ರಾಸ್ ನ್ಯಾಷನಲ್ ಇನ್ಕಮ್ ಅನ್ನುವಂತಂದ್ರೆ ಒಟ್ಟು ರಾಷ್ಟ್ರೀಯ ಆದಾಯ. ನಾವಿಲ್ಲಿ ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಬಂದಾಗ UNDP ಕನ್ಸಿಡರ್ ಮಾಡ್ತಕ್ಕಂಥದ್ದು ಪರ್ ಕ್ಯಾಪಿಟಾ ಇನ್ಕಮ್ ಅನ್ನು, ಯಾವುದನ್ನು ಪರ್ ಕ್ಯಾಪಿಟಾ ಇನ್ಕಮನ್ನು ಕನ್ಸಿಡರ್ ಮಾಡ್ತೇವೆ. ಅಂದರೆ ಇಲ್ಲಿ ತಲಾದಾಯವನ್ನು ಕನ್ಸಿಡರ್ ಮಾಡ್ತಾ ಬರ್ತೀವಿ. ಅಂದರೆ ಒಬ್ಬ ಇಂಡಿವಿಜುವಲ್ ಪರ್ಸನ್ ಅರ್ನ್ ಮಾಡ್ತಕ್ಕಂಥ ಒಂದು ಇನ್ಕಮ್ಸ್ ಏನಿದೆ, ಆ ಒಂದು ಇನ್ಕಮ್ ಸೋರ್ಸ್ ಏನಿದೆ ಅದನ್ನು ನಾವಿಲ್ಲಿ 4ನೇ ಇಂಡಿಕೇಟರ್ ಆಗಿ ಕನ್ಸಿಡರ್ ಮಾಡ್ತಾ ಬರ್ತೀವಿ. ಹಾಗಾದ್ರೆ ಇಲ್ಲಿ ವಾಟ್ ಆರ್ ದ ಕೀ ಹೈಲೈಟ್ಸ್ ಆಫ್ ದ ರಿಪೋರ್ಟ್ ಅಂದರೆ ಈ ಒಂದು ರಿಪೋರ್ಟಲ್ಲಿ ಇರ್ತಕ್ಕಂಥ ಕೀ ಹೈಲೈಟ್ಸ್ ಏನಿದೆ ಅಂದರೆ ಬಹುಮುಖ್ಯ ಅಂಶಗಳೇನಿದೆ ಗ್ಲೋಬಲ್ ಲೆವೆಲಲ್ಲಿ ಅಂದರೆ ಗ್ಲೋಬಲ್ ಕಾಂಟೆಕ್ಸ್ಟಲ್ಲಿ ನೋಡೋದಾದರೆ ಈ ಹೈಲೈಟ್ಸ್ ಆಫ್ ದ ರಿಪೋರ್ಟ್ ಅಂದರೆ ಈ ಒಂದು ರಿಪೋರ್ಟಲ್ಲಿ ಇರ್ತಕ್ಕಂಥ ಹೈಲೈಟ್ಸ್ ಏನಪ್ಪ ಅಂತಂದರೆ 90% ಆಫ್ ಕಂಟ್ರೀಸ್ ಹ್ಯಾವ್ ರಿಜಿಸ್ಟರ್ಡ್ ರಿಡಕ್ಷನ್ ಇನ್ ದ ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ವ್ಯಾಲ್ಯೂ ಇನ್ 2020-2021 ಅಂದರೆ 2020-2021ರಲ್ಲಿ ಈ 90% ಕಂಟ್ರಿಗಳಲ್ಲಿ ತಮ್ಮ ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ಗೆ ಸಂಬಂಧಪಟ್ಟ ಹಾಗೆ ಅದರ ಒಂದು ವ್ಯಾಲ್ಯೂ ಪ್ರಮಾಣ ಏನಿದೆ ಒಂದು ಇಳಿಕೆ ಆಗ್ತಾ ಬಂದಿದೆ. ಯಾವಾಗ 2020 ಮತ್ತು 2021ರ ಒಂದು ಕಾಲಮಾನದಲ್ಲಿ ಅಂತೇಳಿ ಈ ಒಂದು ಕೀ ಹೈಲೈಟ್ಸನ್ನು ನಾವು ಇದರಲ್ಲಿ ನೋಡ್ತಾ ಬರ್ತೀವಿ. ಅದಾದ ನಂತರ ಈ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಡ್ರಾಪ್ ಇನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದರೆ ಜೀವಿತಾವಧಿ ಏನಿದೆ, ಮಾನವನ ಒಂದು ಜೀವಿತಾವಧಿಯಲ್ಲಿ ಇಳಿಕೆ ಆಗಿರುವುದನ್ನು ನಾವು ಇಲ್ಲಿ ಜಾಗತಿಕ ಮಟ್ಟದಲ್ಲಿ ನೋಡೋದಾದರೆ ಎ ಲಾರ್ಜ್ ಕಾಂಟ್ರಿಬ್ಯೂಟರ್ ಟು ದಿ ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರೀಸೆಂಟ್ ಡಿಕ್ಲೈನ್ ಈಸ್ ಗ್ಲೋಬಲ್ ಡ್ರಾಪ್ ಇನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಡೌನ್ ಫ್ರಮ್ 72.8 ಇಯರ್ಸಿಂದ 71.4 ಇಯರ್ಸ್ಗೆ ಇಳಿಕೆಯಾಗಿದೆ. ಅಂದರೆ 2019ರಲ್ಲಿ 72.8 ವರ್ಷಗಳು ಮಾನವನ ಒಂದು ಜೀವಿತಾವಧಿಯಾಗಿತ್ತು. ಅದು 2021ಕ್ಕೆ ಅದು 71.4 ವರ್ಷಗಳಿಗೆ ಇಳಿಕೆಯಾಗಿರುವುದನ್ನು ನಾವು ನೋಡ್ತಾ ಬರ್ತೀವಿ. ಇದು ಜಾಗತಿಕ ಮಟ್ಟದಲ್ಲಿ ಇದ್ದಂಥ ಒಂದು ದತ್ತಾಂಶವಾಗಿರುತ್ತೆ. ಅದಾದರೆ ಇಂಡಿಯನ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಅಂದರೆ ಇಂಡಿಯಾಗೆ ಸಂಬಂಧಪಟ್ಟ ಹಾಗೆ ಈ ಒಂದು ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ ಅನ್ನೋದನ್ನು ನಾವು ನೋಡೋದಾದ್ರೆ ಇಲ್ಲಿ ಇಂಡಿಯಾಸ್ HDI ವ್ಯಾಲ್ಯೂ ಸ್ಟೂಡ್ ಎಟ್ 0.633 ಅಂದರೆ ನಾನು ಆಗಲೇ ಹೇಳಿದೆ 2020ರ ಒಂದು ರ್ಯಾಂಕನ್ನು ಹೋಲಿಕೆ ಮಾಡಿ ನೋಡಿದಾಗ 2021ರಲ್ಲಿ ಭಾರತದ ಒಂದು ರ್ಯಾಂಕಲ್ಲೂ ಸಹ ಇಳಿಕೆಯಾಗಿದೆ. ಅದರ ಜೊತೆಗೆ ಈ ಒಂದು HDI ವ್ಯಾಲ್ಯೂ ಏನಿದೆ ಈ ಒಂದು HDI ವ್ಯಾಲ್ಯೂವಲ್ಲಿ ಸಹ ರಿಡಕ್ಷನ್ ಆಗಿರುವುದನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ. ಅಂದರೆ 2020ರಲ್ಲಿ ಈ ಒಂದು HDI ವ್ಯಾಲ್ಯೂ ಏನಾಗಿತ್ತು ಭಾರತದ್ದು 0.642, ಇದು 2021ಕ್ಕೆ 0.633 ಪ್ರಮಾಣದಲ್ಲಿ ಇಳಿಕೆಯಾಗಿರುವುದನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ. ಹಾಗಾದರೆ ಪ್ರೀ ಕೋವಿಡ್ ಲೆವೆಲ್ ಅಂದರೆ ಬಿಫೋರ್ ಕೋವಿಡ್ ಪ್ಯಾಂಡಮಿಕ್ ಅಟ್ಯಾಕ್ ಆಗೋದಕ್ಕೂ ಮುಂಚಿತವಾಗಿ ಅಂದರೆ 2019ರಲ್ಲಿ ಈ ಒಂದು ಭಾರತಕ್ಕೆ ಸಂಬಂಧಪಟ್ಟಾಗಿ ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ಒಂದು ವ್ಯಾಲ್ಯೂ ಏನಾಗಿತ್ತಪ್ಪ ಅಂತಂದರೆ ಅದು 0.645 ಪ್ರಮಾಣದಲ್ಲಿತ್ತು. ಹಾಗಾದರೆ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಜೀವಿತ ಅವಧಿ ಅನ್ನುವಂಥದ್ದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಟ್ ಬರ್ತ್ ಅನ್ನುವಂಥದ್ದು ಯಾವ ರೀತಿಯಾಗಿ ಇಳಿಕೆಯಾಗಿದೆ ಅಂದರೆ 67.2 ಇಯರ್ಸ್ಗೆ ಇಳಿಕೆಯಾಗಿದೆ. ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಂದರೆ ನಿರೀಕ್ಷಿತ ವರ್ಷಗಳ ಶಾಲಾ ಶಿಕ್ಷಣ ಅಂತ ಬಂದಾಗ ಇಲ್ಲಿ 11.9 ಇಯರ್ಸ್ ಇದೆ. ಅದೇ ರೀತಿಯಾಗಿ ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಂದರೆ ಸರಾಸರಿ ವರ್ಷಗಳ ಶಾಲಾ ಶಿಕ್ಷಣ ಅಂತ ಬಂದಾಗ ಇಲ್ಲಿ 6.7 ಇಯರ್ಸ್ ಅಂತ ನಾವಿಲ್ಲಿ ನೋಡ್ತಾ ಬರ್ತೀವಿ. ಅದಾದ ನಂತರ ಗ್ರಾಸ್ ನ್ಯಾಷನಲ್ ಇನ್ಕಮ್ ಒಟ್ಟ ರಾಷ್ಟ್ರೀಯ ಆದಾಯ ಅಂತ ಬಂದಾಗ ಅದರಲ್ಲಿ ಇಂಡಿವಿಜುವಲ್ ಅಂದರೆ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಬಂದಾಗ ಭಾರತದ ಪ್ರೆಸೆಂಟ್ ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟಿದೆ ಅದು $6,590 ಇದೆ ಅಂತೇಳಿ ನೋಡ್ತಾ ಬರ್ತೀವಿ. ಅದಾದ ನಂತರ ಜೆಂಡರ್ ಈಕ್ವಾಲಿಟಿ ಇಂಡೆಕ್ಸ್ ಅಂದರೆ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ಗೆ ಸಂಬಂಧಪಟ್ಟ ಹಾಗೆ ಭಾರತ 122ನೇ ಸ್ಥಾನವನ್ನು ಪಡಿತಾ ಬರುತ್ತೆ ಅಂತೇಳಿ ನಾವು ಇಲ್ಲಿ ನೋಡ್ತಾ ಬರ್ತೀವಿ. ಸೊ ಇದು ಇವತ್ತಿನ ಒಂದು ಟಾಪಿಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿ. ಇದೇ ರೀತಿಯಾಗಿರ್ತಕ್ಕಂಥ ವಿಶೇಷ ಟಾಪಿಕನ್ನು ಇಟ್ಕೊಂಡು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಯಾರೀ ಒಂದು ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ. ಏನಾದರೂ ಇನ್ಪುಟ್ಸ್ ನೀಡುವಂಥದ್ದಿದ್ದರೆ ಕಾಮೆಂಟ್ಸ್ ಮುಖಾಂತರ ತಿಳಿಸ್ತಾ ಹೋಗಿ. ಈ ವಿಡಿಯೋನ ಇತರ ಸ್ನೇಹಿತರೊಂದಿಗೆ ಶೇರ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.